ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಹಾಲಿ ಸಂಸದರ ಕಂಪನಿ ಹೆಸರು. ಜಿಎಂ ಗ್ರೂಪ್ಗೆ ಸೇರಿದ ಹಣ ರಾಜ್ಯದ ವಿವಿಧೆಡೆಯಿಂದ ಸಂಗ್ರಹ ಆಗಿದೆ. ಸಂಸದ ಜಿಎಂ ಸಿದ್ದೇಶ್ವರ ಗ್ರೂಪ್ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ. ಕೇಸ್ನಲ್ಲಿ ಹಣ ವರ್ಗಾವಣೆ ಮಾಡ್ತಾ ಇದ್ದ ಡ್ರೈವರ್ನ ಆಡಿಯೋ ಕೂಡ ವೈರಲ್ ಆಗಿದೆ. ಸದ್ಯ ಆ ಆಡಿಯೋ ಜೊತೆ ಇಡಿಗೆ ದೂರು ನೀಡಿದ್ದಾರೆ ಅನುಪಮ. ನ್ಯೂಸ್ ಫಸ್ಟ್ಗೆ ಡ್ರೈವರ್ ಸ್ವಾಮಿ ಮಾತಾಡಿರುವಂತಹ ಅಂದ್ರೆ ವೈರಲ್ ಆಗಿರೋ ಆ ಆಡಿಯೋ ಲಭ್ಯ ಆಗಿದೆ. ನೋಡಿ ಸ್ವಾಮಿ, ನಾನು ಯಾವ ಕಾರ್ ಡ್ರೈವರ್ ಅಲ್ಲ, ನಂದೇ ಕಾರು. ನನ್ನ ಕಾರಲ್ಲೇ ನಾನು ಪೇಮೆಂಟ್ ತರ್ತಿದ್ದೆ. 7-8 ವರ್ಷದಿಂದ ನಾನು 4-5 ಗಾಡಿ ಚೇಂಜ್ ಮಾಡೀನಿ ಇವ್ರ ಕಾಲದಾಗಿ. ಅವೆಲ್ಲ ದುಡ್ಡೇ ತರ್ತಾ ಇದ್ದಿದ್ದು. ರೆಗ್ಯುಲರ್ ವಾರಕ್ಕೆ 3-4 ಸಲ ತರ್ತಿದ್ವಿ. ಒಂದೊಂದ್ ಸಲ ತಂದ್ರೆ 2-3 ಕೋಟಿ ರೂಪಾಯಿ ತರ್ತಾ ಇದ್ವಿ. ಮಿನಿಮಮ್ ಏನಿಲ್ಲ ಅಂದ್ರೆ 2 ಕೋಟಿ ಗಾಡಿಗೆ ತರ್ತಾ ಇದ್ವಿ. ಅದಷ್ಟು ಅವಾಲ ದುಡ್ಡೇ ಬೆಂಗಳೂರಲ್ಲಿ 5-6 ಪಾಯಿಂಟ್ ಅಲ್ಲಿ ತರ್ತಾ ಇದ್ವಿ. ಅದೆಲ್ಲ ಹುಬ್ಳಿಯಲ್ಲಿ ಪಾಯಿಂಟ್ ಅಲ್ಲಿ ತರ್ತಾ ಇದ್ವಿ, ಗದಗ್ ಪಾಯಿಂಟ್ ಅಲ್ಲಿ ತರ್ತಾ ಇದ್ವಿ, ಬಳ್ಳಾರಿ ಪಾಯಿಂಟ್ ಅಲ್ಲಿ ತರ್ತಾ ಇದ್ವಿ, ಹೊಸಪೇಟೆ ಪಾಯಿಂಟ್ ಅಲ್ಲಿ ತರ್ತಾ ಇದೀವಿ, ಯಾದಗಿರಿ ಪಾಯಿಂಟ್ ಅಲ್ಲಿ ತರ್ತಾ ಇದೀವಿ. ಇಷ್ಟು ಪಾಯಿಂಟ್ ಎಲ್ಲ ನಾವು ತರ್ತಾ ಇದ್ದ ಅವಾಲ ದುಡ್ಡೆ. ಅದು ಆಕ್ಚುಲಿ ಟ್ರಾನ್ಸ್ಪೋರ್ಟ್ ಜೀರೋದಲ್ಲಿ ಬರೋದ್ ಕಣಕ್ಕ. ಟ್ರಾನ್ಸ್ಪೋರ್ಟ್ ಹೇಳಿ ಯಾವ ತರ ಅಂತ ಹೇಳು ನೀನು. ಅಕ್ಕ ಆಕ್ಚುಲಿ ಟ್ಯಾಕ್ಸ್ ಲೆಸ್ ಅದು ಜೀರೋದಲ್ಲಿ ಅಡಿಕೆ ಕಳ್ಸೋದು. ನಾಸಿಕ್, ಡೆಲ್ಲಿ, ಕಾನ್ಪುರ ಈ ತರ ಎಲ್ಲಾ ಕಡೆಗೆ ಜೀರೋದಲ್ಲಿ ಅದ್ರ ಅಡಿಕೆ ಕಳ್ಸೋದು. ಅವ್ರು ಅದನ್ನ ಟ್ರಾನ್ಸ್ಫರ್ ಕೊಡ್ತಾ ಇದ್ರು. ಒಂದು ಟೋಕನ್ ಇಂದ ಟ್ರಾನ್ಸ್ಫರ್ ಕೊಡ್ತಾ ಇದ್ರು. ಆ ಟ್ರಾನ್ಸ್ಫರ್ ಆ ಟೋಕನ್ ಇಂದ ಬಂದು ಆ ಟೋಕನ್ ಮುಖಾಂತರ ನಮಗೆ ಅಮೌಂಟ್ ಕಮಿಷನ್ ತಗೊಳೋದು. 30%, 50%, 80%. ಇದಕ್ಕೆಲ್ಲ ಓನರ್ ಯಾರು? ಇದಕ್ಕೆಲ್ಲ ಓನರ್ ಜಿಎಂ ಗ್ರೂಪ್ ಅವರು. ಪ್ರಸನ್ನ ಕುಮಾರ್, ಜಿಎಂ ಸಿದ್ದೇಶ್ ಅವ್ರು ಇದ್ದಾರೆ. ಅದ್ರಲ್ಲಿ ಇವ್ರ ಪಾರ್ಟ್ನರ್ಗಳು 7-8 ಜನ ಇದ್ದಾರೆ. ಉಮೇಶ್, ಮಲ್ಲಣ್ಣ, ಪ್ರಸನ್ನ ಕುಮಾರ್, ಆಮೇಲೆ ವಿಜಯ್ ಕುಮಾರ್ ಅಂತ ಇನ್ನೂ 4-5 ಜನ ಇದ್ದಾರೆ. ಇನ್ನು ನಟರಾಜು ಅಂತ ಬಹಳ ಜನ ಇದಾರೆ. ಅವ್ರೆಲ್ಲರ ಜೊತೆಗೆ ನಾನು ಪೇಮೆಂಟ್ ಹೋಗ್ತಾ ಇದ್ನಕ್ಕ. ಇದೇನು ಹೊಸ್ತಾಗಲ್ಲ. 7-8 ವರ್ಷ. ಎಷ್ಟು 8 ವರ್ಷದಿಂದ ವಾರದಲ್ಲಿ ಎಷ್ಟು ಸರಿ ಬರ್ತಾ ಇದ್ರಿ? ನಿನಗೆ ಎಷ್ಟೆಷ್ಟು ಕಮಿಷನ್ ಕೊಡ್ತಿದ್ರಪ್ಪ? ನನಗೆ 8 ಆಣಿ ಕಮಿಷನ್ ಇಲ್ಲ. ನನಗೆ ಗಾಡಿ ಬಾಡಿಗೆ ಕೊಡ್ತಾ ಇದ್ರು. ಗಾಡಿ ಬಾಡಿಗೆ ಏನ್ ಕಿಲೋಮೀಟರ್ ಲೆಕ್ಕ 12 ರೂಪಾಯಿ ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ 500 ರೂಪಾಯಿ ಬ್ಯಾಟ ಮೇಲೆ 1 ರೂಪಾಯಿ ಕೊಡ್ತಿರಲಿಲ್ಲ. ಊಟಕ್ಕೆ ಸಮೇತ ಕೊಡ್ಸಿರು. ಒಂದ್ ಊಟ ಕೊಡ್ಸಿರ್, ಇನ್ನೊಂದು ಊಟ ಕೊಡಿಸ್ತಿರ್ಲಿಲ್ಲ. ಟೀ ಕುಡ್ಸಕ್ ಹೋದ್ರೆ ಟೀ ಯಾಕೆ ಕುಡಿತೀಯಾ, ಅದ್ ಯಾಕೆ ಕುಡಿತೀಯ ಅಂತ ಹಿಂಸೆ ಮಾಡೋರು. ಗಾಡಿ ತುಂಬಾ ಕುಡ್ಕಂದೇ ಬರೋರು. ಅವ್ರು ಎಣ್ಣೆ ಹೊಡಿತಿದ್ರು. ಗಾಡಿಯಲ್ಲೇ ಎಣ್ಣೆ ಹೊಡ್ಕೊಂಡೇ ಬರ್ತಿರೋದು. MRP ಹತ್ರ ನಿಲ್ಸರ ತಗೊಳೋದು, ಗಾಡಿಯಲ್ಲೇ ಮಿಕ್ಸ್ ಮಾಡ್ಕೊಂಡು ಗಾಡಿಯಲ್ಲೇ ಕುಡ್ಕೊಂಡ್ ಬರ್ತಿರೋದು. ಕುಡಿಯೋದ್ ಮುಗಿದ ತಕ್ಷಣ ಹೋಟ್ಲ ಹತ್ರ ನಿಲ್ಸರು, ಉಣ್ತಿದ್ವಿ, ಬರ್ತಿದ್ವಿ. ಇಷ್ಟು ಕೆಲಸ ಮಾಡಿದ್ವಿ. ಅವತ್ತು ಕರೆಕ್ಟಾಗಿ 2 ಕೋಟಿ ಇತ್ತಾ ಅಕ್ಕ? 2 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಗಾಡಿಯಲ್ಲಿ ಇಟ್ಕೊಂಡು 2 ಬ್ಯಾಗ್ನು ಇಟ್ಕೊಂಡು ಅದೇ CC ಕ್ಯಾಮೆರಾ ಚೆಕ್ ಮಾಡಿದ್ವಿ. 2 ಬ್ಯಾಗ್ ಇಟ್ಕೊಂಡ್ರು. ಅವತ್ತೇನಾಯ್ತು ಹೇಳ್ಬಿಡು ಪೂರ್ತಿ. ತಕ ಬೆಳಿಗ್ಗೆ ನಾವು 10 ಗಂಟೆಗೆ ದುರ್ಗ ಬಿಟ್ವಿ. ಸೀದಾ ಫ್ಲಾಟ್ ಹತ್ರ ಬಂದ್ವಿ. ಬೆಂಗಳೂರು ಪೋತಿಸ್ ಹತ್ರ ಫ್ಲಾಟ್ ಐತೆ, GMR ಫ್ಲಾಟ್ ಹತ್ರ ಬಂದ್ವಿ. ಅಲ್ಲಿಂದ ಬಂದು ಮಹಾವೀರ್ ನನಗೆ ಫೋನ್ ಮಾಡಿದ್ವಿ. ಅವ್ನ್ ಫೋನ್ ಮಾಡಿದ ತಕ್ಷಣ ಒಂದ್ ಬ್ಯಾಗು ಫಸ್ಟಿಗೆ ತಂದ. 1 ಕೋಟಿ ರೂಪಾಯಿ ತಂದು ಕೊಟ್ಟಾದ್ಮೇಲೆ 1 ಕೋಟಿ ತರಕ್ಕೆ ಹೋಗ್ತೀನಿ. ಒಂದು 10 ನಿಮಿಷ 1/4 ಗಂಟೆ ಆಗುತ್ತೆ. ಸರಿ ಆಯ್ತು, ಊಟ ಮಾಡ್ಕೊಂಡ್ ಬರ್ತೀವಿ ಅಂತ ಗಾಡಿಗೆ 1 ಕೋಟಿ ರೂಪಾಯಿ ಇಟ್ಕೊಂಡು ಅಲ್ಲಿಂದ ಊಟಕ್ಕೆ ಸುಖಸಾಗರ್ ಹೋಟ್ಲಿಗೆ ಹೋದ್ವಿ. ಸುಖಸಾಗರ್ ಊಟ ಮಾಡ್ತಿದ್ವಿ. ಫೋನ್ ಮಾಡ್ದಾಲೆ ತಂದಿವಿ ಅಂತ ಔಷಧ ಊಟ ಮಾಡ್ಕೊಂಡ್ ಬಂದ್ವಿ. ಹಂಗೆ ಇನ್ನೊಂದ್ಸಲಿ ಬಂದು 1 ಕೋಟಿ ರೂಪಾಯಿ ಕೊಟ್ಟ. 2 ಕೋಟಿ ರೂಪಾಯಿ ಆಯ್ತು. 2 ಕೋಟಿ ರೂಪಾಯಿ ನಾನೇ ಬ್ಯಾಗಲ್ಲಿ ಕೌಂಟ್ ಮಾಡಿ ಇಟ್ಟು ಸೀದಾ ಡಿಕ್ಕಿಯಲ್ಲಿ ಲಾಕ್ ಮಾಡ್ಕೊಂಡು ಅಲ್ಲಿಂದ ಬಿಟ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.